ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2025 ನಿಮ್ಮನ್ನು ಯಾವೆಲ್ಲ ಪರೀಕ್ಷಾ ಮಾರ್ಗಗಳ ಮೂಲಕ ನಡೆಸಿತು ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡಿದ್ದೇವೆ. ಈ ಮಾನಸಿಕ ಒತ್ತಡ, ಖಿನ್ನತೆಯ ಛಾಯೆ, ಕಳೆದು ಹೋದ ನಿದ್ರೆ ಮತ್ತು ಅದಕ್ಕಿಂತ ಆಳವಾದ ಆಘಾತವೆಂದರೆ ಯಾರಿಗಾಗಿ ನೀವು ನಿಮ್ಮ ಸರ್ವಸ್ವವನ್ನು ಸಮರ್ಪಿಸಿದಿರೋ ಅವರೇ ನಿಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡಲು ಪ್ರಯತ್ನಿಸಿದರು. ಕೆಲವರು ನಿಮ್ಮನ್ನು ಮತ್ತು ಎಂದಿಗೂ ಮಹತ್ವ ನೀಡದ ಜನರು ಇಬ್ಬರು ಈ ಬೇರುಗಳನ್ನು ಕತ್ತರಿಸಲು ಸಿದ್ಧರಾಗಿರುವುದು ಕಂಡುಬಂತು. ಹಲವು ಕ್ಷಣಗಳಲ್ಲಿ ನೀವು ಒಂಟಿಯಾಗಿದ್ದೀರಿ ಎಂದು ನಿಮಗೆ ಅನಿಸಿತು. ಸತ್ಯವಲ್ಲದೆ, ಆದರೆ ಈಗ ಈ ಅಧ್ಯಾಯ ಮುಗಿದಿದೆ. ಈ ಒಂದು ಕ್ಷಣದಲ್ಲಿ, ಇದೇ ಉಸಿರಿನಲ್ಲಿ ನಾವು ಆ ಕಳೆದ ಸಂಘರ್ಷದ ಮೇಲೆ ಅಂತಿಮ ಗೆರೆಯನ್ನು ನಾವು ಎಳೆಯೋಣ. ಏಕೆಂದರೆ ಕುಂಭರಾಶಿಯವರಿಗೆ 2026 ಕೇವಲ ಇನ್ನೊಂದು ವರ್ಷವಲ್ಲ, ಇದು ಅಖಂಡ ಯಶಸ್ಸಿನ ವರ್ಷವಾಗಿದೆ. ಬ್ರಹ್ಮಾಂಡವು 12 ವರ್ಷಗಳ ದೀರ್ಘಾವಧಿಯ ನಂತರ ಒಂದು ಅನನ್ಯ ಮತ್ತು ಅಪರೂಪದ ಗ್ರಹಗಳ ಸಂಯೋಗವನ್ನು ರಚಿಸುತ್ತಿದೆ. ಏನೆಲ್ಲ ಆಗುತ್ತೆ ಈ 2026ರಲ್ಲಿ ಎಂಬುದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ವಿಡಿಯೋ ನಿಮಗೆಲ್ಲ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ 2026 ಕೇವಲ ಈ ವರ್ಷವಲ್ಲ, ಅಖಂಡ ಯಶಸ್ಸಿನ ಅದ್ಭುತ ವರ್ಷವಾಗಿದೆ. ಬ್ರಹ್ಮಾಂಡವು 12 ವರ್ಷಗಳ ದೀರ್ಘಾವಧಿಯ ನಂತರ ನಿಮಗೆ ಈ ಒಂದು ಅಪರೂಪದ ಗ್ರಹಗಳ ಸಂಯೋಗ ಆಗ್ತಾ ಇದೆ. ಇದು ನಿಮ್ಮನ್ನು ಈ ಕತ್ತಲೆಯಿಂದ ಹೊರತರುವುದು ಮಾತ್ರವಲ್ಲದೆ ನಿಮಗೆ ಸಿಗಬೇಕಾದ ಹಕ್ಕಿನ ಸ್ಥಾನದಲ್ಲಿ ನಿಮ್ಮನ್ನು ಸ್ಥಾಪಿಸುತ್ತದೆ. ನೆನಪಿರಲಿ, ಈ ವರ್ಷ ಸೇಡಿನ ವರ್ಷವಲ್ಲ, ಇದು ನಿಮ್ಮ ಏಳಿಗೆಯ ವರ್ಷ ಅಂತಲೇ ನಾವು ಅನ್ನಬಹುದು. ನಿಮ್ಮ ಈ ಪುನರಾಗಮನದ ವರ್ಷವಾಗಿದೆ. ಇಂದಿನ ಈ ವಿಸ್ತೃತ ಮತ್ತು ಈ ಗಂಭೀರ ವಿಶ್ಲೇಷಣೆಯಲ್ಲಿ ನಾವು ನಿಮ್ಮ ಜೀವನದ ಪ್ರತಿಯೊಂದು ಅಧ್ಯಾಯವನ್ನು, ಈ ವೃತ್ತಿ, ಹಣಕಾಸು, ಪ್ರೀತಿ, ಆರೋಗ್ಯ ಮತ್ತು ನಿಮ್ಮ ಹಣೆಬರಹವನ್ನೇ ಬದಲಾಯಿಸುವ ಈ ಪ್ರಮುಖ ದಿನಾಂಕಗಳು ಎಲ್ಲವನ್ನು ಕ್ರಮಬದ್ಧವಾಗಿ ಇದರಲ್ಲಿ ನೋಡಬಹುದು ಮತ್ತು ಅರ್ಥ ಮಾಡಿಕೊಳ್ಳೋಣ. ಅತ್ಯಂತ ಮೊದಲ ಮತ್ತು ಮುಖ್ಯವಾದ ವಿಷಯವೆಂದರೆ ರಾಹು ನಿಮ್ಮ ಲಗ್ನದಲ್ಲಿ, ಅಂದರೆ ನಿಮ್ಮ ರಾಶಿಯಲ್ಲಿ ಕುಳಿತಿದ್ದಾನೆ ಮತ್ತು ಇವರು 5 ಡಿಸೆಂಬರ್ 2026ರವರೆಗೆ ಇರುತ್ತಾರೆ. ರಾಹು ಮೊದಲ ಮನೆಯಲ್ಲಿದ್ದಾಗ ಮನುಷ್ಯನ ಒಳಗೆ ಒಂದು ಬೆಂಕಿ ಅನ್ನೋದು ಒತ್ತಿಕೊಳ್ಳುತ್ತೆ. 25ರ ಅಂತ್ಯದಿಂದಲೇ ನಿಮ್ಮೊಳಗೆ ಒಂದು ಮಾನಸಿಕ ಬದಲಾವಣೆ ಬಂದಿದೆ. ಈಗ ನೀವು ಭಾವನಾಜೀವಿ ಆಗಿಲ್ಲ, ಈಗ ನೀವು ಈ ವ್ಯಾವಹಾರಿಕ ಆಗುತ್ತಿದ್ದೀರಿ. ರಾಹು ನಿಮಗೆ ಹೇಳುತ್ತಿದ್ದಾರೆ, ಏನೇ ಆದರೂ ಸರಿ, ನಾನು ನನ್ನ ಸಾಮ್ರಾಜ್ಯವನ್ನು ಕಟ್ಟಲೇಬೇಕು ಎಂದು. ರಾಹು ನಿಮ್ಮನ್ನು ಹಠಮಾರಿಯನ್ನಾಗಿ ಮಾಡುತ್ತಾನೆ ಮತ್ತು ಇದೇ ಹಠ 2026ರಲ್ಲಿ ನಿಮ್ಮನ್ನು ಯಶಸ್ವಿಗೊಳಿಸುತ್ತೆ. ಎರಡನೇ ದೊಡ್ಡ ಆಟಗಾರ ನಿಮ್ಮ ರಾಶ್ಯಾಧಿಪತಿ ಶನಿ ಭಗವಾನರು ಈಗ ನಿಮ್ಮ 2ನೇ ಮನೆಯಲ್ಲಿದ್ದಾರೆ. ಮತ್ತು ಒಳ್ಳೆಯ ಸುದ್ದಿ ಏನಂದರೆ, ಈ ಸಾಡೆ ಸಾತಿಯು ಈಗ ತನ್ನ ಅಂತಿಮ ಹಂತದಲ್ಲಿದೆ. ಸಾಡೆ ಸಾತಿಯು ಹೋಗುವಾಗ ಒಂದು ನಿಯಮವಿದೆ, ಅದು ಹೋಗುವಾಗ ಭರ್ಜರಿಯಾಗಿ ಕೊಟ್ಟು ಹೋಗುತ್ತೆ. ಶನಿ ಈಗ ನಿಮಗೆ ಶಿಕ್ಷೆ ನೀಡುವ ಮನಸ್ಥಿತಿಯಲ್ಲಿಲ್ಲ, ಅವರು ಈಗ ನಿಮ್ಮ ಖಜಾನೆ ತುಂಬುವ ಮನಸ್ಥಿತಿಯಲ್ಲಿ ಇದ್ದಾರೆ. ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಅವರು ತಮ್ಮದೇ ಆದ ನಕ್ಷತ್ರಕ್ಕೆ ಬಂದಾಗ ಹಣದ ಹರಿವು ನಿಲ್ಲುವುದಿಲ್ಲ. ಮತ್ತು 3ನೇ ಅತಿ ದೊಡ್ಡ ಘಟನೆ ಇದು. ಈ ವರ್ಷದ ಟರ್ನಿಂಗ್ ಪಾಯಿಂಟ್ ಅಂತ ನಾವು ಕರಿತೀವಿ. 2026ರವರೆಗೆ ಗುರು ನಿಮ್ಮ 5ನೇ ಮನೆಯಲ್ಲಿ ಇದ್ದಾರೆ, ಆದರೆ ಜೂನ್ 6ರಂದು ಗುರು ನಿಮ್ಮ 6ನೇ ಮನೆಗೆ ಪ್ರವೇಶಿಸುತ್ತಾರೆ. 6ನೇ ಮನೆ ರೋಗ ಮತ್ತು ಶತ್ರುಗಳು ಎಂದು ನೀವು ಹೇಳಬಹುದು. ಹೌದು, ಆದರೆ ಇಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇದ್ದಾರೆ. ಗುರು 6ನೇ ಮನೆಯಲ್ಲಿ ಇದ್ದಾಗ ಅದು ನಿಮ್ಮ ನೀಚಭಂಗ ರಾಜಯೋಗದಂತಹ ಫಲಿತಾಂಶಗಳನ್ನು ನೀಡುತ್ತೆ. ಇದರ ಅರ್ಥ ಶತ್ರುಗಳು ತಲೆಬಾಗುತ್ತಾರೆ, ಹಳೆಯ ಸಾಲ ತೀರುತ್ತೆ ಮತ್ತು ಕೆಲಸದಲ್ಲಿ ನೀವು ರಾಜನಂತೆ ಕೆಲಸ ಮಾಡುತ್ತೀರಿ. ಹಾಗಾಗಿ ಇಡೀ ವರ್ಷದ ಒಂದು ಈ ಥೀಮ್ ಮಾಡುವುದಾದರೆ, ವರ್ಷದ ಆರಂಭದಲ್ಲಿ ಒಂದು ರಾಹು ನಿಮ್ಮನ್ನು ಓಡಿಸುತ್ತಾನೆ. ವರ್ಷದ ಮಧ್ಯದಲ್ಲಿ ಉಚ್ಚ ಗುರು ನಿಮಗೆ ಈ ಪದವಿ ಮತ್ತು ಪ್ರತಿಷ್ಠೆಯನ್ನು ನೀಡುತ್ತಾರೆ ಮತ್ತು
ಈ ವರ್ಷದ ಕೊನೆಯಲ್ಲಿ ಶನಿ ನಿಮಗೆ ಅಪಾರ ಸಂಪತ್ತನ್ನು ನೀಡುತ್ತಾರೆ. ಆದರೆ ಇದರಲ್ಲಿ ಕೆಲವು ತೊಡಕುಗಳು ಇವೆ, ಕೆಲವು ಮುನ್ನೆಚ್ಚರಿಕೆಗಳು ಇವೆ. ಅವುಗಳು ನಾವು ನಿಮ್ಮ ಮುಂದೆ ವಿವರವಾಗಿ ನೋಡೋಣ ಬನ್ನಿ. ಮನಸ್ಸಿನ ಬಗ್ಗೆ, ನಿಮಗೆ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ, ಮನಸ್ಸು ಗೆದ್ದರೆ ಜಗತ್ತನ್ನೇ ಗೆಲ್ಲಬಹುದು. ನಾನು ಆರಂಭದಲ್ಲಿ ಹೇಳಿದಂತೆ 2025ರಿಂದ ನಿಮಗೆ ಒಂದು ಬಿರುಗಾಳಿ ಅನ್ನೋದು ಪ್ರಾರಂಭವಾಗ್ತಾ ಇತ್ತು. ಅದು ಜೂನ್ 2026ರವರೆಗೆ ನಡೆಯಲಿದೆ. ರಾಹು ನಿಮ್ಮ ಲಗ್ನದಲ್ಲಿ ಇದ್ದಾರೆ ಮತ್ತು ಚಂದ್ರನೊಂದಿಗೆ ಗ್ರಹಣ ಯೋಗ ಮಾಡುತ್ತಿದ್ದಾರೆ. ವಿಶೇಷವಾಗಿ ಈ ಶತಾಭಿಷ ನಕ್ಷತ್ರದಲ್ಲಿ ಇದ್ದರೆ ನೇರ ಪರಿಣಾಮ ನಿಮ್ಮ ಮೆದುಳಿನ ಮೇಲೆ ಬೀಳುತ್ತೆ. ನೀವು ಅತಿಯಾಗಿ ಯೋಚಿಸುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತೆ. ಸಣ್ಣ ಪುಟ್ಟ ಈ ವಿಷಯಗಳು ನಿಮ್ಮನ್ನು ತೊಂದರೆಗೊಳಿಸುತ್ತದೆ. ನಿಮಗೆ ನಿದ್ರಾಹೀನತೆಯ ಸಮಸ್ಯೆ ಉಂಟಾಗಬಹುದು. ನೀವು ಹಾಸಿಗೆಯ ಮೇಲೆ ಮಲಗುತ್ತೀರಿ, ಆದರೆ ಮೆದುಳು ಎಷ್ಟಪ್ಪ ಅಂದರೆ ಈ 100ರ ವೇಗದಲ್ಲಿ ಓಡ್ತಾ ಇರುತ್ತೆ. 100 ಅಂತ ಹೇಳಂಗಿಲ್ಲ, ನೀವು ಜಾಸ್ತಿ ಅದಕ್ಕಿಂತ ಹೆಚ್ಚಾಗಿ ಥಿಂಕ್ ಅನ್ನೋದು ಮಾಡ್ತಾ ಇರ್ತೀರ. ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಈ ದೋಷದ ಮನಸ್ಥಿತಿ. ಈ ವರ್ಷ ನೀವು ಕ್ಷಮಿಸಬಹುದು, ಆದರೆ ಮರೆಯುವುದಿಲ್ಲ. ಯಾರಾದರೂ ನಿಮಗೆ 1-2 ವರ್ಷಗಳ ಹಿಂದೆ ಏನನ್ನಾದರೂ ಏನನ್ನಾದರೂ ಹೇಳಿರ್ತಾರೆ. ಆ ಮಾತು ನಿಮಗೆ ನೆನಪಲ್ಲೇ ಇರುತ್ತೆ. ಅದು ನಿಮ್ಮನ್ನು ಈ ಒಳಗಿನಿಂದಲೇ ಸುಡುತ್ತೆ. ಸಂಶಯ ಬರಲು ಪ್ರಾರಂಭವಾಗುತ್ತೆ. ನಿಮ್ಮ ಸಂಗಾತಿಯ ಮೇಲೆ, ನಿಮ್ಮ ಸ್ನೇಹಿತನ ಮೇಲೆ, ಇವನು ನನ್ನ ವಿರುದ್ಧ ಪಿತೂರಿ ಮಾಡುತ್ತಿದ್ದಾನೆಯೇ, ಇವನು ನನಗೆ ಈ ಮೋಸ ಮಾಡುತ್ತಿದ್ದಾನೆ ಎಂದು ರಾಹುವಿನ ಭ್ರಮೆ. ಆದರೆ ಭಯ ಪಡಬೇಡಿ, ಇದೇ ರಾಹುವಿನ ಒಂದು ಸಕಾರಾತ್ಮಕ ಮುಗ್ಗುಲು ಅಂತ ಹೇಳಬಹುದು. ಈ ರಾಹು ನಿಮಗೆ ಈ ಉಚ್ಚ ಸ್ಥಿತಿ ಅನ್ನೋದು ನೀಡ್ತಾ ಹೋಗ್ತಾನೆ. ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದ ಜನರಿಗೆ ಈಗ ನೀವು ಹೆದರುವುದಿಲ್ಲ. ಅದಾಗಿದ್ದಾಗಲೇ ನೋಡೋಣ, ಏನಾಗೋಗುತ್ತೆ ನಾವು ನೋಡೋಣ ಅನ್ನೋ ಒಂದು ಧೈರ್ಯ, ಮೊಂಡು ಧೈರ್ಯ. ಏನಾದರೆ ಆಗೋಗುತ್ತೆ, ಹೋಗ್ಲಿ ಬಿಡಿ, ಐ ಡೋಂಟ್ ಕೇರ್ ಅಂತ ನೀವು ಮೊಂಡುತನ ಇರ್ತೀರ. ಆದರೂ ಕೂಡ 2026ರಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗುತ್ತೆ. ನೀವು ರಿಸ್ಕ್ ಅನ್ನೋದು ತೆಗೆದುಕೊಳ್ತೀರಾ. ಈ ರಿಸ್ಕ್ ತೆಗೆದುಕೊಂಡ್ರೆ ನೀವು ಹೊಸ ಉದ್ಯಮಗಳನ್ನು ಪ್ರಾರಂಭಿಸುತ್ತೀರಿ. ಆದ್ದರಿಂದ ಇದು ಈ ಸಲಹೆ ಅಂತಲೇ ಹೇಳಬಹುದು. ರಾಹುವಿನ ಈ ಶಕ್ತಿಯನ್ನು ಸಂಶಯ ಪಡುವುದರಲ್ಲಿ ಅಲ್ಲ, ಬದಲಾಗಿ ನಿಮ್ಮ ಈ ಗುರಿಯನ್ನು ಸಾಧಿಸುವುದರಲ್ಲಿ ಬಳಸಿ. ಮನಸ್ಸು ಗಾಬರಿಯಾದಾಗ ಎಲ್ಲ ಈ ರಾಹುವಿನ ಮಾಯೆ ವಾಸ್ತವವಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಈಗ ಎಲ್ಲರೂ ಕಾಯುತ್ತಿರುವ ಆ ವಿಷಯಕ್ಕೆ ಬರೋಣ. ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರ. ಸ್ನೇಹಿತರೆ, ನಾವು ಈ ಪದಗಳನ್ನು ಬಹಳ ಆಲೋಚಿಸಿ ಆಯ್ಕೆ ಮಾಡಿದ್ದೇವೆ. ಈ ವರ್ಷ ನಿಮ್ಮ ವೃತ್ತಿ ಜೀವನ ಸುವರ್ಣಕಾಲ ಎಂದು ಸಾಬೀತಾಗಬಹುದು. ಇದನ್ನು ನಾವು ಸಮಯದ ಪ್ರಕಾರ ಅರ್ಥ ಮಾಡಿಕೊಳ್ಳಬಹುದು. ವರ್ಷದ ಆರಂಭದಲ್ಲಿ ವಿಶೇಷವಾಗಿ 15 ಜನವರಿಯಿಂದ 23 ಫೆಬ್ರವರಿ 2026 ನಿಮಗೆ 45-46ರ ನಡುವೆ ಈ ಮಂಗಳ ನಿಮ್ಮ 12ನೇ ಮನೆಯಲ್ಲಿ ಉಚ್ಚನಾಗಿ ಕುಳಿತುಕೊಳ್ತಾನೆ. ನೀವು ವಿದೇಶಕ್ಕೆ ಹೋಗಲು ಏನಾದರೂ ಬಯಸುತ್ತಿದ್ದರೆ, ಕೆಲಸ ಹುಡುಕುತ್ತಿದ್ದರೆ, ಅಥವಾ ಈ ಆಮದು ರಫ್ತು ಕೆಲಸ ಮಾಡುತ್ತಿದ್ದರೆ ಈ ಸಮಯ ನಿಮಗೆ ಒಳ್ಳೆ ಜಾಕ್ಪಾಟ್ ಅಂತ ಅನ್ನಬಹುದು. ಮಂಗಳ ನಿಮಗೆ ಶಕ್ತಿಯನ್ನು ನೀಡುತ್ತಾನೆ. ತಿಂಗಳುಗಟ್ಟಲೆ ಬಾಕಿ ಉಳಿದಿದ್ದ ಫೈಲ್ಸ್ಗಳು ಇದ್ದಕ್ಕಿದ್ದಂತೆ ಮುಂದೆ ಸಾಗುತ್ತವೆ. ನೀವು ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಜನವರಿ ತಿಂಗಳು ಅತ್ಯುತ್ತಮವಾಗಿದೆ. ಗೋಲ್ಡನ್ ಟೈಮ್ ಅಂತಲೇ ನಾವು ಅನ್ನಬಹುದು. ಈಗ ನಿಮ್ಮ ಡೈರಿಯಲ್ಲಿ ಈ ದಿನಾಂಕವನ್ನು ನೀವು ಬರೆದಿಟ್ಟುಕೊಳ್ಳಿ. ಏಪ್ರಿಲ್ 2ರಿಂದ 2026 2 ಆಗಸ್ಟ್ 26ರಲ್ಲಿ ಗ್ರಹಗಳ ಎಂತಹ ಸಂಯೋಗ ಉಂಟಾಗುತ್ತಿದೆ ಎಂದರೆ ಅದನ್ನು ನಾವು ಅಖಂಡ ಯಶಸ್ಸು ಯೋಗ ಎಂದು ಕರೆಯಬಹುದು. ನಿಮ್ಮ ಕೆಲಸ ಹೋಗಿದ್ದರೆ, ಅದು ನೀವು ನಿರುದ್ಯೋಗಿಯಾಗಿದ್ದರೆ ಈ ಸಮಯದಲ್ಲಿ ನಿಮಗೆ ಕೆಲಸ ಸಿಗುವ ಈ 100% ನಿಮಗೆ ಸಾಧ್ಯತೆ ಇದೆ. ಮತ್ತು ಯಾವುದೇ ಸಣ್ಣ ಪುಟ್ಟ ಕೆಲಸವಾಗಿರುವುದಿಲ್ಲ, ನಿಮಗೆ ಸಮಾಜದಲ್ಲಿ ಒಂದು ಅಂತಸ್ತು ನೀಡುವ ಕೆಲಸವಾಗಿದೆ. ಯಾವಾಗಲೂ ಅಷ್ಟೇ, ಜೂನ್ 2026 ಬರುತ್ತದೆಯೋ ಆಟ ಸಂಪೂರ್ಣವಾಗಿ ಬದಲಾಗುತ್ತೆ. ಗುರು 6ನೇ ಮನೆಯಲ್ಲಿ ಉಚ್ಚನಾಗ್ತಾನೆ. ಅಲ್ಲಿಂದ ಅವರು ತಮ್ಮ 5ನೇ ದೃಷ್ಟಿಯನ್ನು ನೀವು 10ನೇ ಮನೆ ವೃತ್ತಿ ಸ್ಥಾನದ ಈ ಕರಿಯರ್ ಹೌಸ್ ಮೇಲೆ ಹಾಕ್ತಾರೆ. ಇದರ ಅರ್ಥ ನಿಮಗೆ ಅರ್ಥವಾಗುತ್ತಿದೆಯೇ?
ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನಿಮ್ಮ ವೃತ್ತಿ ಜೀವನದ ಹಾದಿಯಲ್ಲಿ ಯಾವುದೇ ಅಡೆತಡೆಗಳು ಇದ್ದರೂ ಗುರು ತಮ್ಮ ದಿವ್ಯ ದೃಷ್ಟಿಯಿಂದ ಅವುಗಳನ್ನು ತೆಗೆದುಹಾಕ್ತಾರೆ. ಈ ಬಡತಿಗಾಗಿ ಪ್ರಮೋಷನ್ ಕಾಯುತ್ತಿದ್ದವರಿಗೆ ಜೂನ್ ನಂತರ ಬಡತಿ ಸಿಗುತ್ತೆ. ನೀವು ಗುತ್ತಿಗೆದಾರರಾಗಿದ್ದರೆ ಅಥವಾ ಈ ಸರ್ಕಾರಿ ಯೋಜನೆಗಳಲ್ಲಿ ಸ್ಥಗಿತಗೊಂಡಿದ್ದರೆ ಅವು ಮತ್ತೆ ಪ್ರಾರಂಭವಾಗುತ್ತವೆ. ಗುರುವಿನ ದೃಷ್ಟಿ ನಿಮಗೆ ಕೆಲಸದ ಸ್ಥಳದಲ್ಲಿ ಈ ಮಾನ ಸನ್ಮಾನ ನೀಡುತ್ತೆ. ವ್ಯಾಪಾರ ಮಾಡುವವರಿಗೂ ಒಂದು ವಿಶೇಷ ನಿಮಗೆ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಏಪ್ರಿಲ್ 15ರಿಂದ ನಿಮಗೆ ಮೇ 15ರ ನಡುವೆ ಸೂರ್ಯ ನಿಮ್ಮ 3ನೇ ಮನೆಯಲ್ಲಿ ಉಚ್ಚನಾಗ್ತಾನೆ. ಇದು ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವ ಒಂದು ಸಮಯ. ನಿಮ್ಮ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಅಂದರೆ ನೀವೇ ಆಶ್ಚರ್ಯಪಡ್ತೀರ. ಎಂತಹ ಒಂದು ಡೀಲ್ ಆದರೂ ಕೂಡ ಸರಿಪಡಿಸುತ್ತೀರಿ. ಅಷ್ಟೊಂದು ಕೆಪ್ಯಾಸಿಟಿ ಅನ್ನೋದು ನಿಮ್ಮಲ್ಲಿ ಇದೆ. ಒಂದು ಎಚ್ಚರಿಕೆ, ರಾಹು ಲಗ್ನದಲ್ಲಿದ್ದಾರೆ. ಆದ್ದರಿಂದ ನೀವು ಆತುರ ಪಡಬಹುದು. ಯಾವುದೇ ಒಂದು ಪಾಲುದಾರಿಕೆ ಮಾಡುವ ಮೊದಲು ಜಾತಕವನ್ನು ಖಂಡಿತವಾಗಿ ಹತ್ತಿರದಲ್ಲಿ ಪರಿಶೀಲಿಸಿ. ಏಕೆಂದರೆ ಕೇತು 7ನೇ ಮನೆಯಲ್ಲಿ ಇದ್ದಾರೆ. ಇದು ಪಾಲುದಾರಿಕೆಯಲ್ಲಿ ಮೋಸಕ್ಕೆ ಕಾರಣವಾಗಬಹುದು. ಈಗ ಸಂಪತ್ತಿನ ದೇವತೆಯಾದ ತಾಯಿ ಮಹಾಲಕ್ಷ್ಮಿಯ ಬಗ್ಗೆ ನಾವು ನೋಡೋಣ. ಈ 2026ರಲ್ಲಿ ನಿಮ್ಮ ಮೇಲೆ ಹಣದ ಈ ಮಳೆ ಅನ್ನೋದು ಆಗಲಿದೆ. ಇದನ್ನು ಗಾಳಿ ಸುದ್ದಿ ಅಂತ ನೀವು ಹೇಳೋಕ್ಕಾಗಲ್ಲ. ಇದರ ಹಿಂದೆ ಬಲವಾದ ಕಾರಣಗಳಿಂದ ಶನಿ ಭಗವಾನರು ನಿಮ್ಮ 2ನೇ ಮನೆಯಲ್ಲಿ ಕುಳಿತಿದ್ದಾರೆ. 2ನೇ ಮನೆ ಹಣದ ಕೂಡಿಟ್ಟ ಬಂಡವಾಳದ ಮನೆ ಅನ್ನಬಹುದು. ಸಾಡೆ ಸಾತಿಯ ಕೊನೆಯ ಹಂತ ಯಾವಾಗಲೂ ಕೊಟ್ಟು ಹೋಗುತ್ತಿದೆ ಶನಿ. ಮತ್ತು 2025ರಲ್ಲಿ ನಿಮಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೋ ಈಗ ಅದರ ಫಲ ನೀಡುವ ಸಮಯ ಬಂದಿದೆ. ವಿಶೇಷವಾಗಿ 27 ಜುಲೈ 2026ರ ನಂತರ ಈ ದಿನಾಂಕದಂದು ನಿಮಗೆ ಶನಿ ವಕ್ರವಾಗ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಜನರು ವಕ್ರಿ ಎಂಬ ಪದಕ್ಕೆ ಹೆದರುತ್ತಾರೆ. ಆದರೆ ಶನಿಯ ವಿಷಯದಲ್ಲಿ ಮತ್ತು ಹಣದ ವಿಷಯದಲ್ಲಿ ಇದು ತದ್ವಿರುದ್ಧವಾಗಿದೆ. ವಕ್ರಿ ಶನಿ ಎಂದರೆ ಶನಿದೇವರು ಹಿಂತಿರುಗಿ ನೋಡುತ್ತಿದ್ದಾರೆ. ಆದರೆ ನಾನು ನನ್ನ ಭಕ್ತನಿಗೆ ಈ ಹಣವನ್ನು ನೀಡಲೇ ಇಲ್ಲವಲ್ಲ ಎಂದು. 27 ಜುಲೈ ನಂತರ ನಿಮ್ಮ ಬಾಕಿ ಉಳಿದಿರುವ ಹಣ ಮರಳಿ ಬರುತ್ತೆ. ನಿಮ್ಮ ಹಣ ಮಾರುಕಟ್ಟೆಯಲ್ಲಿ ಸಿಲುಕಿದ್ದರೆ ಅದು ಬಿಡುಗಡೆಯಾಗುತ್ತೆ. ಅಂದರೆ ಈ ನವೆಂಬರ್ 2 ಮೂಲಗಳು ಅಥವಾ ಈ ಗುಪ್ತ ಆದಾಯ ನಿಮಗೆ ಇದರಿಂದಲೂ ಲಾಭ ಅನ್ನೋದು ಬಲವಾದ ಯೋಗಗಳು ಕಾಣುತ್ತಿವೆ. ಏಕೆಂದರೆ ಗುರು 6ನೇ ಮನೆಯಲ್ಲಿ ಇರೋದ್ರಿಂದ ಸ್ವಂತ ಮನೆ ಖರೀದಿಸಲು ಬಯಸುವಿಕೆ ಇದಕ್ಕೆ ಅತ್ಯುತ್ತಮವಾಗಿದೆ ಸಮಯ. ಮತ್ತು ಸ್ವಂತ ಕಷ್ಟದ ದುಡಿಮೆಯಿಂದ ಆಸ್ತಿಯನ್ನು ಖರೀದಿಸುತ್ತೀರಿ ಎಂದು ಹೇಳಬಹುದು. ಈ ಗೃಹ ಪ್ರವೇಶದ ಯೋಗಗಳು ಉಂಟಾಗುತ್ತಿವೆ. ಕೇವಲ ಮನೆ ಮಾತ್ರವಲ್ಲ, ನೀವು ನಿಮ್ಮ ಸಣ್ಣ ವಾಹನಗಳನ್ನು ಮಾರಿ ದೊಡ್ಡ ಒಂದು ಐಷಾರಾಮಿ ವಾಹನವನ್ನು ತೆಗೆದುಕೊಳ್ಳಲು ಬಯಸಿದ್ದರೆ ಈ ವರ್ಷ ಅದಕ್ಕೂ ಅನುಕೂಲಕರವಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬುಧ ಉಚ್ಚನಾದಾಗ ನಿಮಗೆ ಪಿತ್ರಾರ್ಜಿತ ಆಸ್ತಿ ಮತ್ತು ಅತ್ತೆ ಮಾವನ ಆಸ್ತಿ ಕಡೆಯಿಂದಲೂ ನಿಮಗೆ ಹಣ ಬರುವ ಸಾಧ್ಯತೆ ಇದೆ. ನಿಮ್ಮನ್ನು ಕೋಟ್ಯಾಧಿಪತಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ನೀವು ಶ್ರಮವನ್ನು ಮುಂದುವರಿಸಲೇಬೇಕು. ಹಣ ಮತ್ತು ವೃತ್ತಿ ಸರಿಯಾಗಿದೆ. ಆದರೆ ಈ ಹೃದಯದ ಕತೆ ಏನು, ಸಂಬಂಧಗಳ ಕತೆ ಏನು? ಈ 2025ರಲ್ಲಿ ಎಲ್ಲರೊಟ್ಟಿಗೆ ನಿಮ್ಮ ಸಂಬಂಧಗಳು ಚೂರು ಚೂರಾಗಿದ್ದವು. ಆದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ರಾಹು ನಿಮ್ಮ ಲಗ್ನದಲ್ಲಿ, ಕೇತು 7ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ವಿಶೇಷ ಅಂದರೆ ಈ ಸಂಬಂಧ ಬೆರೆಸುವ ಕೆಲಸ ಮಾಡುತ್ತೆ. ಈ ಸಂಗಾತಿ ನಿಮ್ಮನ್ನು ಏನನ್ನು ಮುಚ್ಚಿಡುತ್ತಿದ್ದಾರೆ ಎಂದು ನಿಮಗೆ ಯಾವಾಗಲೂ ಅನಿಸುತ್ತೆ. ಸಂಶಯ ಗೆದ್ದಲಿನಂತೆ ಸಂಬಂಧವನ್ನು ತಿನ್ನುತ್ತೆ. ಈ 2026 ಗೃಹಿಣಿಯರಿಗೆ ಏನಪ್ಪ ಅಂತಂದರೆ ಈ ನೋವು ಅನ್ನೋದು ನುಂಗಿದ್ದೀರಿ. ನೀವು 25ರಲ್ಲಿ ರಾಹು ಲಗ್ನಕ್ಕೆ ಬರಲು ತಯಾರಿ ನಡೆಸುತ್ತಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಬರುತ್ತಿತ್ತು. ಏನಪ್ಪ ನಮ್ಮ ಜೀವನ ಹೀಗಾಗಿದೆ ಅಂತ. ನೀವು 2026ರಲ್ಲಿ ಈ ಬದಲಾಗಲಿದೆ ನಿಮ್ಮ ಜೀವನ ಶೈಲಿ ಅಂತಲೇ ಅನ್ನಬಹುದು. ಒಟ್ಟಾರೆ ಎಲ್ಲದರಲ್ಲೂ ಉತ್ತಮವಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.